ನ್ಯೂಸ್ಗೆ ಸ್ವಾಗತ. ನಾನು ಮಾನಸ. ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಡಿಸಿಎಂ ಡಿಕೆಶಿ ಬಾಂಬ್ ಅನ್ನು ಸಿಡಿಸಿದ್ದಾರೆ. ನಾನು ಇನ್ನು ನಿನ್ನ ಡಿನೋಟಿಫಿಕೇಶನ್ ವಿಚಾರಕ್ಕೆ ಕೈ ಹಾಕಿಲ್ಲ. ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಡಿಕೆಶಿ ಗುಡುಕ್ತಾ ಇದ್ದಾರೆ. ಆರೋಪ ಪ್ರತ್ಯಾರೋಪಗಳು ನಡೀತಾ ಇದೆ. ಬೆಳಗ್ಗೆ ಕುಮಾರಸ್ವಾಮಿ ಅವರು ಡಿಕೆ ಶಿವಕುಮಾರ್ ವಿರುದ್ಧ ಒಂದಷ್ಟು ಆರೋಪಗಳನ್ನು ಮಾಡಿದ್ರು. ಈಗ ಡಿಕೆ ಶಿವಕುಮಾರ್ ಕೂಡ ಕುಮಾರಸ್ವಾಮಿ ಅವರನ್ನ ಮುಂದಿಟ್ಕೊಂಡು ಈಗ ಆರೋಪವನ್ನ ಮಾಡ್ತಾ ಇದ್ದಾರೆ. ನಿನ್ನ ಡಿನೋಟಿಫಿಕೇಶನ್ ವಿಚಾರಕ್ಕೆ ನಾನು ಇನ್ನೂ ಕೈ ಹಾಕಿಲ್ಲ. ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಡಿಕೆಶಿ ಗುಡುಕ್ತಾ ಇದ್ದಾರೆ. ನನ್ನ ತಮ್ಮ ತಂಗಿ ನನ್ನ ಮೇಲೆ ನೀನು ಕೇಸ್ ಹಾಕಿದೆಯಲ್ಲ, ನಿನ್ನ ವಿರುದ್ಧ ನಾನು ಪಟ್ಟಿಯನ್ನ ಬಿಡುಗಡೆ ಮಾಡ್ತೇನೆ ಅಂತ ಹೇಳಿ ಡಿಸಿಎಂ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ನೀನು ಎಂದೂ ಡಿಕೆಶಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು 25 ಹಗರಣಗಳ ಪುಸ್ತಕವನ್ನ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ಡಿಸಿಎಂ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರಬಹುದು. ಒಂದು ಕಡೆ ಬೆದರಿಕೆಯನ್ನ ಕೂಡ ಹಾಕ್ತಾ ಇದ್ದಾರೆ. ಆರೋಪ ಮತ್ತು ಪ್ರತ್ಯಾರೋಪಗಳು ಇಬ್ಬರ ನಡುವೆ ನಡೀತಾನೆ ಇದೆ. ಬೆಳಗ್ಗೆ ಕುಮಾರಸ್ವಾಮಿ ಅವರು ಒಂದಷ್ಟು ಆರೋಪಗಳನ್ನ ಮಾಡಿದ್ರು. ರಾಜಕೀಯಕ್ಕೆ ಬರೋದಕ್ಕೆ ಮುಂಚೆ ಎಷ್ಟು ನಿಮ್ಮ ಬಳಿ ಆಸ್ತಿ ಇತ್ತು, ಅದಾದ ನಂತರ ಈಗ ಎಷ್ಟು ಆಸ್ತಿ ಇದೆ, 70 ವರ್ಷದ ಸಾಕಷ್ಟು ವೃದ್ಧೆಯರಿಗೆ ಈಗ ಬೆದರಿಸಿ ಆ ಒಂದು ಸೈಟ್ಗಳನ್ನ ಬರೆಸ್ಕೊಂಡಿದ್ದೀರಾ ಅನ್ನುವಂತಹ ಆರೋಪವನ್ನ ನೇರವಾಗಿ ಮಾಡಿರ್ತಾರೆ. ಈಗ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಕೂಡ ಈಗ ಟಾಂಗ್ ಅನ್ನ ಕೊಡ್ತಾ ಇದ್ದಾರೆ. ನೀನು ನಿನ್ನ ಕುಟುಂಬದವರು ಏನ್ ಮಾತಾಡ್ದೆ? ಮಿಲಿಟರಿ ಅವರು ಬಂದು ನನ್ನ ಕರ್ಕೊಂಡು ಹೋಗ್ತಾರೆ ಅಂತ ನೀನು ಬಂದು ನನ್ನನ್ನ ಜೈಲಲ್ಲಿ ನೋಡ್ದಲ್ಲಪ್ಪ. ನನ್ನ ಆತ್ಮಧೈರ್ಯ ಹೆಂಗಿತ್ತು? ನಾನು ಜೈಲಿಗೆ ಹೋದಂತ ಕೇಸಲ್ಲಿ ನ್ಯಾಯಾಲಯ ಇವತ್ತು ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ. ಗೊತ್ತಿದ್ಯಾ ನಿನಗೆ? ನನ್ನ ತಂಗಿ ಮೇಲೆ, ನನ್ನ ತಮ್ಮನ ಮೇಲೆ, ನನ್ನ ಹೆಂಡತಿ ಮೇಲೆ ಕೇಸ್ ಹಾಕದಲ್ಲ. ನಿನ್ನ ಸಹೋದರ ಬಾಲಕೃಷ್ಣೇಗೌಡ ನಿನ್ ಕೈಲಿ ಸೈನ್ ಹಾಕ್ಸಿ ಕೇಸ್ ಹಾಕ್ಸಿದ್ನಲ್ಲ, ಅವೆಲ್ಲ ವಜಾ ಆಗಿದೆ. ಗೊತ್ತಿದ್ಯಾ ನಿನಗೆ? ಆದ್ರೆ ನಿನ್ನ ಡಿನೋಟಿಫಿಕೇಶನ್ ಇಂದ ನಾನು ಚರ್ಚೆ ಮಾಡಿಲ್ಲ. ನಿನ್ನ ಮೈನಿಂಗ್ ಕೇಸಿನ ಚರ್ಚೆ ಮಾಡಿಲ್ಲ. ನಿನ್ನ ಸೋದರರ, ನಿನ್ನ ಕುಟುಂಬದವರ ಆಸ್ತಿಯಿಂದ ಪಟ್ಟಿ ಬಿಡುಗಡೆ ಮಾಡಿಲ್ಲ. ಪಟ್ಟಿ ಬಿಡುಗಡೆ ಮಾಡ್ತೀನಿ. ಹಿಟ್ ಅಂಡ್ ರನ್ ಕುಮಾರಸ್ವಾಮಿ ನೀನು ಎಲ್ಲಾನು ಎದುರಿಸಂಗೆ ಆ ಬಿಜೆಪಿಯನ್ನು ಎದುರಿಸಕ್ ಹೋದೆ ನೀನು. ಆ ಜಿ ಟಿ ದೇವೇಗೌಡ ಕೆಲವು ಸ್ಟೇಟ್ಮೆಂಟ್, ಮಗನ ಕೆಲವು ಸ್ಟೇಟ್ಮೆಂಟ್, ನೀನು ಸ್ಟೇಟ್ಮೆಂಟ್. ಯಾಕೆ ಬರಲ್ಲ ಅಂತ ಹೇಳಿದಲ್ಲ? ಯಾಕೆ ನಡೀತಾ ಇದೆಯೇ? ನಿನ್ನ ಅಧಿಕಾರಕ್ಕೋಸ್ಕರ ನಿನ್ನ ಪಕ್ಷವನ್ನೇ ಮುಳುಗಿ ಈ ಪಾಪದ ಕೊಡಗಿನಲ್ಲಿ ನೀವಿಬ್ರು ಸೇರಿ ಪಾಪದ ವಿಮೋಚನೆ ಮಾಡಲಿಕ್ಕೆ ಇವತ್ತು ನಡೀತಾ ಇದ್ದೀರಿ. ನೀನು ನಿನ್ನ ಕುಟುಂಬ. ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಡಿಸಿಎಂ ಡಿಕೆಶಿ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಜನಾಂದೋಲನ ಒಂದು ಕಾರ್ಯಕ್ರಮದಲ್ಲಿ ರೈತನ ಮಗ ಪ್ಯಾಂಟ್ ಬಿಟ್ಟು ಪಂಚೆ ಹಾಕಿಕೊಂಡಿದ್ದೀರಿ ಅಂತ ಹೇಳಿ ವಾಗ್ದಾಳಿಯನ್ನು ನಡೆಸಿದ್ರು. ಒಬ್ಬ ಬಡವನಿಗೆ ಜಮೀನು ಕೊಡೋಕೆ ನಿಮ್ಮ ಕೈಯಿಂದ ಆಗಿಲ್ಲ, ನಿಮ್ಮಿಂದ ಒಂದೇ ಒಂದು ಮೀಟಿಂಗ್ ಮಾಡೋಕೆ ಆಗಲಿಲ್ಲ. ಉಳುವವರಿಗೆ ಭೂಮಿ ಕೊಡಬೇಕು ಅಂತ ಕಾಂಗ್ರೆಸ್ ಮಾಡಿದೆ. ಬಗರ್ ಹುಕುಂ ಸಾಗುವಳಿದಾರರಿಗೆ ಜಮೀನು ನೀಡಿದ್ದು ಕಾಂಗ್ರೆಸ್ನವರು. ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಡಿಸಿಎಂ ಡಿಕೆಶಿ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರೇ, ನಿಮ್ಮ ಈ ಭಾಗ ಇಲ್ಲಿ ಪ್ರತಿನಿಧಿಸಿದ್ರಿ. ನನಗೊಂದು ಚೀಟಿ ಕಳಿಸಿದ್ದಾರೆ ಯಾರ ಕಾರ್ಯಕರ್ತರು. ನೀವಿಲ್ಲಿ 6 ವರ್ಷ MLA ಆಗಿದ್ರಿ, 6.25 ವರ್ಷ MLA ಆಗಿದ್ರಿ. ಬಹಳ ಸಂತೋಷ. ಜನ ಆಶೀರ್ವಾದ ಮಾಡೋದನ್ನ ನಾವು ಚರ್ಚೆ ಮಾಡಕ್ ಹೋಗೋದಿಲ್ಲ. ನೀವು ಹೇಳ್ರಿ, ಎಷ್ಟು ಜನ ಬಗರ್ಕುಂ ಸಾಗೋಳಿಗೆ ನೀವು ರೈತನ ಮಕ್ಕಳು ಪಾಪ ಈಗ ಪ್ಯಾಂಟ್ ಬಿಟ್ಬಿಟ್ಟು ಪಂಚೆ ಹಾಕೊಂಡಿದ್ದೀರಿ. ರೈತನ ಮಗ. ನಮ್ಮ ಹಳ್ಳಿಲಿ ಒಂದು ಮಾತು ಹೇಳ್ತಾರೆ, ಹುಟ್ಟವೆಲ್ಲ ಬಸವಾಗಲ್ಲ ಅಂತ. ಯಾರು ಕೂಡ ಹಳ್ಳಿಗಳಲ್ಲಿ ಬೇಕಾದಷ್ಟು ದನಕರುಗಳೆಲ್ಲ ಹುಟ್ಟವೆ, ಎಲ್ಲನೂ ಓರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ರೈತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬನಿಗೆ, ಒಂದು ರೈತರಿಗೆ ಕಾಂಗ್ರೆಸ್ ಪಕ್ಷ ಮಾಡಿಕೊಟ್ಟಂತ ಕಾರ್ಯಕ್ರಮದಲ್ಲಿ ಉಳುವರಿಗೆ ಭೂಮಿ ಕೊಡಬೇಕು, ಬಕರಕಂ ಸಾಗುವಳಿ ಹಾಕೊಂಡಿರೋರಿಗೆ ಜಮೀನು ಕೊಡಬೇಕು, ಅರಣ್ಯ ಕಾಯ್ದೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತ ಕಾನೂನಲ್ಲಿ ಜಮೀನು ಕೊಡಬೇಕು ಅಂತೇಳಿ ಸಂವಿಧಾನದ ಹಕ್ಕು, ಸರ್ಕಾರದ ಹಕ್ಕನ್ನ ಕೊಟ್ಟಿದ್ದೇವೆ. ನಿನ್ ಕೈಲಿ ಕುಮಾರಣ್ಣ ಒಂದು ಮೀಟಿಂಗ್ ಮಾಡಿ ಒಬ್ಬನಿಗೆ, ಬಡವನಿಗೆ ಜಮೀನಿನ ಕೈ ಕೊಡಕ್ಕಾಗಲಿಲ್ಲ. ಯಾವ ತರದ ಹಕ್ಕು ನಿನಗಿದೆ? ಇದು ನೀನು ಪ್ರಶ್ನೆಗೆ ಉತ್ತರ. ಪಾಪ ಕಡಿಮೆ ಮಾಡಿಕೊಳ್ಳುವುದಕ್ಕೆ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ.
ಪಾಪ ವಿಮೋಚನೆಗಾಗಿ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ವ್ಯಂಗ್ಯವಾಡಿದ್ದಾರೆ. ಅವರು ಮಾಡಿದಂತಹ ಭ್ರಷ್ಟಾಚಾರಕ್ಕಾಗಿ ಈ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಇದು ಪಾಪ ವಿಮೋಚನೆ ಪಾದಯಾತ್ರೆ ಅಂತ ಹೇಳಿ ಡಿಕೆಶಿ ವ್ಯಂಗ್ಯವಾಡಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ಪಾದಯಾತ್ರೆಗೆ ಡಿಸಿಎಂ ಆಗಿರುವಂತಹ ಡಿಕೆ ಶಿವಕುಮಾರ್ ಕೊಟ್ಟಿರುವಂತಹ ತಿರುಗೇಟು ಇದು. ಜನಾಂದೋಲನ ಸಮಾವೇಶದಲ್ಲಿ ಈ ಮಾತುಗಳನ್ನು ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಚನ್ನಪಟ್ಟಣದಲ್ಲಿ ಒಂದು ಐತಿಹಾಸಿಕವಾದಂತಹ ಸಭೆ ನಡೀತಾ ಇದೆ. ಇದು ಬಿಜೆಪಿ ಜನತಾದಳ, ಇದು ಪಾಪ ವಿಮೋಚನಾ ಪಾದಯಾತ್ರೆ. ಅವರು ಮಾಡಿರುವಂತಹ ಎಲ್ಲ ಪಾಪಗಳನ್ನ ವಿಮೋಚನೆ ಮಾಡಿಕೊಳ್ಳಿಕ್ಕೆ ಈ ಪಾದಯಾತ್ರೆಯನ್ನ ಮಾಡಿದ್ದಾರೆ. ನಾನು ಬಿಡದಿ ಒಂದು ಮಾತು ಹೇಳಿದೆ, ಭ್ರಷ್ಟಾಚಾರದಿಂದ ಭ್ರಷ್ಟಾಚಾರಕ್ಕೋಸ್ಕರ ಭ್ರಷ್ಟಾಚಾರಿಗಳಿಂದ ಪಾದಯಾತ್ರೆ ಅಂತೇಳಿ. ಏನು ಬಿಜೆಪಿಯ ಮುಖಂಡರು ಕುಮಾರಸ್ವಾಮಿ ಅವರಿಗೆ ಮಾಧ್ಯಮದಲ್ಲಿ ಏನು ಬಿಜೆಪಿಯವರು ಪ್ರಶ್ನೆಗಳನ್ನು ಕೇಳಿದ್ರು, ಏನು ಬಿಜೆಪಿ ಸ್ವಾಮಿ ಅವರು ವಿಧಾನ ಪರಿಷತ್ತಲ್ಲಿ ಪ್ರಶ್ನೆಗಳನ್ನು ಕೇಳಿದ್ರು, ಅದಕ್ಕೆ ಉತ್ತರವನ್ನು ಕೊಡಿ ಅಂತ ಕೇಳಿದ್ರು. ಮತ್ತು ಯತ್ನಾಳ್ ಅವರು, ಅವರ ಶಾಸಕರು, ಮಾಜಿ ಮಂತ್ರಿಗಳು, ಅವರು ನಿನ್ನೆ ಕೂಡ ಏನು ಯಡಿಯೂರಪ್ಪನವ್ರಿಗೆ, ವಿಜೇಂದ್ರಗೆ ಮತ್ತು ಅವರ ಅನೇಕ ನಾಯಕರುಗಳಿಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದಕ್ಕೆ ಉತ್ತರ ಕೊಡಿ ಅಂತ ಅವರು ಹೇಳಿದ್ದಾರೆ. ಏನು ತಪ್ಪೇನಿಲ್ಲ. ಇರೋ ಸಂಗತಿಯನ್ನು ಏನು ಯಾರು ಸೃಷ್ಟಿ ಮಾಡಿಲ್ಲ. ಯಾರು ನಮ್ಮ ಮಂತ್ರಿಗಳು ಇವತ್ತು ಮಾತಾಡಿದ್ರು, ಜಾರ್ಜ್ ಅವರು ಮಾತಾಡಿದ್ರು, ಅರಣ್ಯ ಸಚಿವರು ಮಾತಾಡಿದ್ರು, ಜಮೀರ್ ಮಾತಾಡಿದ್ರು, ದಿನೇಶ್ ಅವರು ಮಾತಾಡಿದ್ರು. ಒಂದು ಅಕ್ಷರ ಕೂಡ ಇತಿಹಾಸ ಬಿಟ್ಟು ಚರಿತ್ರೆ ಬಿಟ್ಟು ಅವರು ಮಾತಾಡಕ್ ಹೋಗ್ಲಿಲ್ಲ. ನಿಮ್ಮ ಪಾದಯಾತ್ರೆಯಲ್ಲಿ ಪಾಪ ವಿಮೋಚನಾ ಪಾದಯಾತ್ರೆಯನ್ನು ಏನು ಮಾಡ್ತಾ ಇದ್ದೀರಿ, ಮಧ್ಯದಲ್ಲಿ ಇದಕ್ಕೆ ಉತ್ತರವನ್ನು ಕೊಡಬೇಕು. ನಾನು 8 ಕಡೆ 9 ಕಡೆ ಹೋಗಿ ನಿಮ್ಮನ್ನೆಲ್ಲ ಭೇಟಿ ಮಾಡಿ ನಿಮ್ಮ ಸಮಸ್ಯೆ ಏನು ಅಂತೇಳಿ ಜನಸ್ಪಂದನ ಕಾರ್ಯಕ್ರಮ ಮಾಡಿ ಬಾಗಿಲು ನಿಮ್ಮ ಸರ್ಕಾರ ಬಂದಿದೆ ಅಂತೇಳಿ ಬಂದಿದ್ದೆ. ಜಾರ್ಜ್ ಸಾಹೇಬ್ರೆ, ಪರಮೇಶ್ವರ್ ಸಾಹೇಬ್ರೆ, ಎಲ್ಲ ಮಂತ್ರಿ ಸ್ನೇಹಿತರುಗಳೇ, 22,000 ಜನ ಅರ್ಜಿಗಳನ್ನು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಸೈಟ್ ಇಲ್ಲ, ಮನೆ ಇಲ್ಲ, ಜಮೀನಿಲ್ಲ, ಖಾತೆ ಇಲ್ಲ, ಕೆಲಸ ಇಲ್ಲ, ಪೆನ್ಷನ್ ಇಲ್ಲ ಅಂತ ಕೊಟ್ಟಿದ್ದಾರೆ. ನಿಜ ತಾನೇ? 22,000 ಜನ ಕೊಟ್ಟಿದ್ದಾರೆ. ಏನು ಆಡತವರು ನೀನು ಮಾಡಿದ್ಯೆ? ಯಾರಿಗೆ ಸಹಾಯವನ್ನು ಮಾಡಿದ್ದೀರಿ? ಇದಕ್ಕೆ ಉತ್ತರವನ್ನ ಮುಂದೆ ಈ ಭಾಗದ ಎಂಎಲ್ಎ ಚುನಾವಣೆ ಖಾಲಿ ಇದೆ. ನೀವು ಜನ ಉತ್ತರವನ್ನು ಕೊಡಬೇಕು. ಕೊಡ್ತಿರ್ತಾನೆ. ರೇವಣ್ಣ ಕುಟುಂಬ ಬೇರೆ ನಮ್ಮ ಕುಟುಂಬ ಅಂತ ಹೇಳ್ತಾರೆ. ರೇವಣ್ಣ ಕುಟುಂಬನೇ ಬೇರೆ, ನಮ್ಮ ಕುಟುಂಬನೇ ಬೇರೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಪೆನ್ ಡ್ರೈವ್ ಹಂಚಿ ಬಿಟ್ಟಿದ್ದಂತೆ ಅನ್ನುವಂತಹ ಆರೋಪ ಮಾಡಿದ್ರು. ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಮಾಡ್ತಿರುವಂತಹ ವಾಗ್ದಾಳಿ ಇದು. ನಾನು ಸೈಟ್ ಪಾಯಿಂಟರ್ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ರೇವಣ್ಣ ಕುಟುಂಬ ಬೇರೆ, ನಮ್ಮ ಕುಟುಂಬನೇ ಬೇರೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿದಂತಹ ವಿಚಾರವನ್ನ ಇಲ್ಲಿ ಪ್ರಸ್ತಾಪಿಸಿದ್ದಾರೆ. ಡಿಕೆ ಶಿವಕುಮಾರ್ ಪೆನ್ ಡ್ರೈವ್ ಹಂಚಿ ಬಿಟ್ಟಿದ್ದಂತೆ ಅನ್ನುವಂತಹ ಆರೋಪವನ್ನ ಕೂಡ ಮಾಡಿದ್ರು ನನ್ನ ಮೇಲೆ. ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಡಿಸಿಎಂ ಡಿಕೆಶಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಯಾರು ಪ್ರೀತಮ್ ಗೌಡ ಅಂತ ಅವ್ರ ಪಾರ್ಟಿಯವರು, ಅವ್ರ ಮನೇಲಿ ಏನೋ ಪಾಪ ಅವ್ರದ್ದು ಕುಟುಂಬ ಬೇರೆ ಅಂತ, ರೇವಣ್ಣನ ಕುಟುಂಬ ಬೇರೆ ಅಂತ, ಅವ್ರದೆಲ್ಲ ಫ್ಯಾಮಿಲಿ ಭಾಗ ಆಗ್ಬಿಟ್ಟಿದ್ದಂತೆ, ಡಿವೈಡ್ ಆಗ್ಬಿಟ್ಟಿದ್ದಂತೆ. ಡಿ ಕೆ ಶಿವಕುಮಾರ್ ಪೆನ್ ಡ್ರೈವ್ ನ ಹಂಚ್ಬಿಟ್ಟಿದ್ದಂತೆ. ಏನ್ರಿ? ಐ ಆಮ್ ಎ ಸ್ಟ್ರೈಟ್ ಫೈಟರ್, ಐ ಆಮ್ ಎ ಸ್ಟ್ರೀಟ್ ಫೈಟರ್, ಐ ಆಮ್ ಎ ಸ್ಟ್ರೀಟ್ ಫೈಟರ್. ನಿನ್ಗೂ ಗೊತ್ತಿದೆ ನನ್ನ ಹೋರಾಟ, ನೀನು ಅನುಭವಿಸಿದ್ಯಾ. ನೀನು ಬಂದಿದ್ದೆ ನನ್ನ ಮೇಲೆ ಫೈಟ್ ಮಾಡಕ್ಕೆ, ನನ್ನ ಮೇಲೆ ಎಲೆಕ್ಷನ್ ಸೋತಿದ್ಯಾ ನೀನು. ಭಗವಂತ ಅವಕಾಶ ಕೊಡ್ಲಿ, ನೋಡೋಣ, ಟೈಮ್ ಬರಲಿ, ತಿರ್ಗಾ ಇನ್ನೊಂದ್ಸತಿ ಯುದ್ಧ ಮಾಡೋಣ, ಇನ್ನೊಂದ್ಸತಿ ಯುದ್ಧ ಮಾಡೋಣ.
ಕುಮಾರಸ್ವಾಮಿ ವಿರುದ್ಧ ಇಂದು ಸಮೀರ್ ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಪ್ಯಾಂಟ್ನಲ್ಲಿ ಖಾಕಿ ಚಡ್ಡಿ ಇದೆ, ಬಿಜೆಪಿಗಿಂತ ಬಿಗಿಯಾದಂತಹ ಖಾಕಿ ಚಡ್ಡಿ ಹಾಕಿದ್ದಾರೆ ಅನ್ನುವಂತಹ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕುಮಾರಸ್ವಾಮಿಯದು ಕೇವಲ ಮ್ಯಾಚ್ ಫಿಕ್ಸಿಂಗ್. ಕಳೆದ ವಿಧಾನಸಭೆಯಲ್ಲಿ ಜೆಡಿಎಸ್ 37 ಸೀಟ್ ಗೆದ್ದಿತ್ತು. ಬಿಜೆಪಿಗಿಂತ ಬಿಗಿಯಾದಂತಹ ಖಾಕಿ ಚಡ್ಡಿಯನ್ನು ಹಾಕಿದ್ದಾರೆ ಕುಮಾರಸ್ವಾಮಿಯವರು. ಕೇವಲ ಅವ್ರದ್ದು ಮ್ಯಾಚ್ ಫಿಕ್ಸಿಂಗ್ ಅಷ್ಟೇ ಅಂತ ಹೇಳಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಕಳೆದ ವಿಧಾನಸಭೆಯಲ್ಲಿ ಅವರು ಜೆಡಿಎಸ್ ಗೆದ್ದಂತಹ ಸೀಟು 37 ಸೀಟ್ ಅಷ್ಟೇ. 37 ಸೀಟ್ ಗೆದ್ದು ಕಾಂಗ್ರೆಸ್ ಜೊತೆ ಸೇರ್ಕೊಂಡಿದ್ರು. HDKಯನ್ನ ನಂಬಬೇಡಿ ಅಂತ ನಾನು ಆಗ್ಲೇ ಹೇಳಿದ್ದೆ ಕಾಂಗ್ರೆಸ್ನವರಿಗೆ. ತುಂಬಾ ಹತ್ತಿರದಿಂದ ನಾನು ನೋಡಿದ್ದೀನಿ HDK ಅವ್ರನ್ನ. HDK ಕುಟುಂಬದ ಆಸ್ತಿ ತೆಗೆದ್ರೆ 3 ಬಜೆಟ್ ಅನ್ನ ಮಾಡಬಹುದು ಅನ್ನುವಂತಹ ಆರೋಪವನ್ನು ಮಾಡಿದ್ದಾರೆ. ಸಮ್ಮಿಶ್ರ ಸರ್ಕಾರದಲ್ಲಿ ಬರೀ 37 ಸೀಟ್ ಗೆದ್ದಿದ್ದು ಏನೇಳೆ ಬೇರೆ 37 ಸೀಟ್ ಗೆದ್ದಿ ನಾವು ಬಿಜೆಪಿ ಬರೋದ್ ಬೇಡ ಅಂತ ಹೇಳ್ಬಿಟ್ಟು ಇವರೆಲ್ಲ ಮ್ಯಾಕ್ಸಿಂಗ್ ಇದ್ದಾರೆ ಕುಮಾರಸ್ವಾಮಿ. ಆವತ್ತಿಂದ ಹೇಳ್ತಾ ಇದ್ದೆ ನಾನು, ಕುಮಾರಸ್ವಾಮಿಗೆ ದಯಮಾಡಿ ನಂಬೇಡಿ. ಕುಮಾರಸ್ವಾಮಿ ಬಹಳ ಹತ್ತಿರದಲ್ಲಿ ನೋಡಿದ್ದೀನಿ ನಾನು. 24 ಗಂಟೆಯಲ್ಲಿ 16 ಗಂಟೆ ಜೊತೆ ಇರೋನು. ಎಲ್ಲಾ ವಿದ್ಯಾಗಳು ಕುಮಾರಸ್ವಾಮಿ ನೋಡ್ಕೊಂಡೆ, ಒಂದ್ ನೋಡಿರ್ಲಿಲ್ಲ ಅವರು. ಅವ್ರ ಪ್ಯಾಂಟಲ್ ಹಾಕಿ ಚಡ್ಡಿ ಇರೋದು ನೋಡಿಲ್ಲ ಅಂತ ಬಹಳ ಸತ್ಯ ಹೇಳಿದೆ. ಅವ್ರು ಸಾಬೀತು ಪಡಿಸ್ತಾರೆ ಬಿಜೆಪಿ ಅವ್ರ ಜೊತೆ ಸೇರ್ಕೊಂಡು. ನಾನು ಹೇಳಿದ್ದೆ ಲಿಂಗಬಿಡಿ ಸಾಹೇಬ್ರೆ, ಪರಿಸ್ಥಿತಿ ಜನ ನನ್ನ ನಂಬದೇ ಇರಲಿಲ್ಲ. ಇವ್ ಪಕ್ಷ ಬಿಟ್ಟು ಹೋಗೋಣ ಹಂಗಾಗಿ ಹೇಳ್ತಾವನಪ್ಪ ಇವ್ನು ಹಂಗಾಗಿ ಕುಮಾರಸ್ವಾಮಿ ಬಗ್ಗೆ ಹೇಳ್ತಾವೆ. ಅವತ್ತು ಹೇಳಿದೆ ನಾನು, ಕುಮಾರಸ್ವಾಮಿಗೆ ನಂಬಡಿ. ಎಲ್ಲಾ ವಿದ್ಯಾಗಳು ಕುಮಾರಸ್ವಾಮಿ ನೋಡ್ಬಿಟ್ಟಿದ್ದಾನು, ಒಂದ್ ವಿದ್ಯಾ ನೋಡಿಲ್ಲ. ಆ ಪ್ಯಾಂಟಲ್ಲಿ ಕಾಕಿ ಚಡ್ಡಿ ಇದೆ ಅಂತ ಇವತ್ತು ಗಟ್ಟಿ ಕಾಕಿ ಚಡ್ಡಿ ಬಿಜೆಪಿ ಹಾಕೊಂಡಿದ್ದಾರಲ್ಲ ಕುಮಾರಸ್ವಾಮಿ ಅವರೇ. ನನಗೆ ಕುಮಾರಸ್ವಾಮಿ ಭಾಷಣ ನೋಡ್ರಿ, ಒಂದು ಮಾತಾಡುವಾಗ ಹೇಳ್ತಾ ಇದ್ರು, ಇಲ್ಲ ನಾವು ಪಾದಯಾತ್ರೆ ಮಾಡ್ತಾ ಇರೋದು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ಬೇಕಂತ. ಏನಕ್ಕೆ ಕುಮಾರಸ್ವಾಮಿ ಅವ್ರು ಕೇಳಕ್ ಬಯಸ್ತಾ ಇದೀನಿ, ಏನಕ್ಕೆ ಸ್ವಾಮಿ ರಾಜೀನಾಮೆ ಕೊಡ್ಬೇಕು? ತಾವ್ ಏನು ಯಾವುದೂ ಇಷ್ಟ ಇಲ್ಲ. ಆ ಕಾರಣಕ್ಕೆ ಬರೀ ಸಿದ್ದರಾಮಯ್ಯ ಅವ್ರನ್ನ ಟಾರ್ಗೆಟ್ ಮಾಡಿ ನೀವು ಸಿದ್ದರಾಮಯ್ಯ ಅವ್ರನ್ನ ಕಪ್ಪು ಚಿಕ್ಕ ತರಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀರಾ. ನಾವೆಲ್ಲ ಇರೋರು ತಾವೇನೇನು ಸಿದ್ದರಾಮಯ್ಯ ಅವರಿಗೆ ಮಾಡಕ್ ಸಾಧ್ಯ ಆಗಲ್ಲ. ಸಿದ್ದರಾಮಯ್ಯ ಅಂತ ಮುಖ್ಯಮಂತ್ರಿಯಾಗಿ ಕುರ್ಚಿಯಿಂದ ಇದ್ದು ಯಾರು ನನ್ನ ಮಗನಿಂದಲೂ ಸಾಧ್ಯ ಅಲ್ಲ. ಯಾರಿಂದಲೂ ಸಾಧ್ಯ. ಬೆಳಗ್ಗೆ ಹೇಳ್ತಾ ಇದ್ರು ಏನೋ ಡಿಕೆ ಶಿವಕುಮಾರ್ ಅವರು ನಂದು ವಿಚಿತ್ರ ರೀತಿಯ ತೆಗಿತಾರಂತ. ಹೌದು ಸ್ವಾಮಿ, ನಿಮ್ಮ ಅಂಗನಗಳು ತೆಗೆದ್ರೆ ನೀವು ಇಲ್ಲಿಲ್ಲ, ಜೈಲಲ್ಲಿ ಇರ್ಬೇಕಾಗ್ತದೆ. ಇವತ್ತು ನಾನು ಡಿಕೆ ಶಿವಕುಮಾರ್ ಸಾಹೇಬ್ರಿಗೆ ಹೇಳಕ್ ಬಯಸ್ತಾ ಇದೀನಿ, ಅವ್ರ ಆಸ್ತಿ ಸರ್ ನಾವ್ ಹೇಳಿಲ್ಲ, ಅವ್ರ ಕುಟುಂಬದ ಆಸ್ತಿ. ಕುಮಾರಸ್ವಾಮಿ ಅವ್ರ ಕುಟುಂಬ ಬಾಕೀಶಗೌಡ ಇರ್ಲಿ, ಮಂಜುನಾಥ್ ಇರ್ಲಿ, ನಮ್ ಡಾಕ್ಟರ್ ಇರ್ಲಿ, ಅನ್ಸೋಕ ಇರ್ಲಿ, ಶೈಲಕ ಇರ್ಲಿ, ಅವ್ರ ಆಸ್ತಿ ಎಲ್ಲ ತೆಗ್ದ್ರೆ ನಮ್ ಕರ್ನಾಟಕದು 3 ಬಜೆಟ್ ಮಾಡ್ಬೋದು ನಾವು. ತೆಗಿರಿ, ಲೆಕ್ಕ ತೆಗಿರಿ ನೀವು, ಕಾಗದಿದ್ರೆ ಲೆಕ್ಕ ಕೊಡಿ ನೀವು. 3 ಬಜೆಟ್ ಮಾಡ್ಬೋದು. ಅದು ಯಾರಿಗೂ ಗೊತ್ತಿಲ್ಲ, ನನ್ಗೆ ಗೊತ್ತಿದೆ ಅದು. ಪಾದಯಾತ್ರೆ ಬೇಡ ಅಂದವರು ಫೋಟೋದಲ್ಲಿ ಮುಂದಿದ್ದಾರೆ, ಪಾದಯಾತ್ರೆ ಮಾಡಲೇಬೇಕೆಂದವರು ಹಿಂದೆ ನಿಂತಿದ್ದಾರೆ. ಇದರ ಅರ್ಥ ಏನೆಂದು ಅವರೇ ಹೇಳಬೇಕು ಅಂತ ಹೇಳಿ ವ್ಯಂಗ್ಯವಾಡ್ತಾ ಇದ್ದಾರೆ. ಯತ್ನಾಳ್ ಅವರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಪಾದಯಾತ್ರೆ ಮಾಡಬೇಕು ಅಂತಂದವರು ಈಗ ಹಿಂದೆ ನಿಂತಿದ್ದಾರೆ. ಇದರ ಅರ್ಥ ಏನಂತ ಅವರೇ ಹೇಳಬೇಕು. ಚನ್ನಪಟ್ಟಣದಲ್ಲಿ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ನಿನ್ನೆ ಬಿಜೆಪಿ ನಾಯಕ ಯತ್ನಾಳ್ ಒಂದು ಮಾತನ್ನ ಹೇಳಿದ್ದಾರೆ. ಭ್ರಷ್ಟಾಚಾರದ ವಿರುದ್ಧ ಭ್ರಷ್ಟಾಚಾರಿಗಳೇ ಪಾದಯಾತ್ರೆ ಅಂತ ಹೇಳಿದ್ರು. ಬಿಜೆಪಿ ಸರ್ಕಾರದ 40% ಭ್ರಷ್ಟಾಚಾರ ಇಡೀ ದೇಶಕ್ಕೆ ಗೊತ್ತಿದೆ ಅನ್ನುವಂತಹ ಆರೋಪವನ್ನ ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ನಾನು ಈಗ ದಾರಿಯಲ್ಲಿ ಬರುವಾಗ ಕೆಲವು ಪೋಸ್ಟರ್ಗಳನ್ನ ನೋಡಿದೆ. ಆ ಪೋಸ್ಟರ್ಗಳಲ್ಲಿ ರಾಷ್ಟ್ರೀಯ ಪಕ್ಷ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಹಿಂದಕ್ಕೆ ಹೋಗಿದೆ, ಪ್ರಾದೇಶಿಕ ಪಕ್ಷ ಆಗಿರ್ತಕ್ಕಂಥ ಜನತಾದಳ ಮುಂದೆ ಬಂದಿದೆ. ಯಾರು ಈ ಪಾದಯಾತ್ರೆಯನ್ನ ಮಾಡಬಾರದು ಅಂತ ಹೇಳಿದವರು ಇವತ್ತು ಮುಂದೆ ಫೋಟೋದಲ್ಲಿ ಮುಂದೆ ನಿಂತುಬಿಟ್ಟಿದ್ದಾರೆ. ಯಾರು ಮಾಡಲೇಬೇಕು ಪಾದಯಾತ್ರೆ, ರಕ್ತ ಬಿಸಿಯಾಗಿದೆ ನನಗೆ, ನಾನು ಪಾದಯಾತ್ರೆ ಮಾಡಲೇಬೇಕು ಅಂತ ಹೇಳಿದಂತ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಅವರು ಹಿಂದೆ ನಿಂತ್ಕೊಂಡಿದ್ದಾರೆ. ಇದು ಏನು ಅರ್ಥ ಅಂತ ಹೇಳಿ ನನಗಾಗಲಿಲ್ಲ. ಇವತ್ತು ಯಾವ ಉದ್ದೇಶಕ್ಕಾಗಿ ನೀವು ಈ ಪಾದಯಾತ್ರೆಯನ್ನ ತಗೊಂಡಿದ್ದೀರಿ? ನಿನ್ನೆ ದಿವಸ ಬಸವರಾಜ್ ಪಾಟೀಲ್ ಯತ್ನಾಳ್ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು, ಮಾಜಿ ಕೇಂದ್ರದ ಸಚಿವರು, ಪ್ರಸ್ತುತ ಶಾಸಕರು ಒಂದು ಮಾತು ಹೇಳಿದ್ದಾರೆ. ಭ್ರಷ್ಟಾಚಾರದ ವಿರುದ್ಧ ಭ್ರಷ್ಟಾಚಾರಿಗಳು ಮಾಡ್ತಾ ಇರತಕ್ಕಂತ ಪಾದಯಾತ್ರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.